ವಿಷ್ಣುವರ್ಧನ್ ಅವರು ಆಗಲಿ 14 ವರ್ಷಗಳೇ ಕಳೆದು ಹೋಗಿದೆ. ಆದರೂ ಕೂಡ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಗೆ ಸ್ಮಾರಕ ಭಾಗ್ಯ ಈ ದಿನದವರೆಗೂ ಕೂಡ ಲಭ್ಯವಾಗಿಲ್ಲ. ಇದೇ ಕಾರಣಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಮತ್ತೆ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಇವತ್ತು ಇಡೀ ದಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಪ್ರತಿಭಟನೆಯ ನೇರ ಬಿಸಿ ಸರ್ಕಾರಕ್ಕೂ ತಟ್ಟಿದೆ. ಬೆಂಗಳೂರು ನಗರದ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಅಸ್ತು ಎನ್ನಲಾಗಿತ್ತು. ಆದರೆ 14 ವರ್ಷಗಳಿಂದ ಅಭಿಮಾನ್ ಸ್ಟುಡಿಯೋ ಜಾಗ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ವಿಷ್ಣುದಾದ ಸ್ಮಾರಕ ನಿರ್ಮಾಣದ ಕನಸು ನೆನೆಗುದಿಗೆ ಬಿದ್ದಿದೆ. ಅಪ್ಪಾಜಿ ಸಮಾಧಿಯಾದ ಸ್ಥಳದಲ್ಲೇ ಸ್ಮಾರಕ ನಿರ್ಮಾಣ ಆಗಬೇಕು, ಆ ಪುಣ್ಯ ಭೂಮಿಯಲ್ಲಿ ನಮಗೆ ಪೂಜೆ ಸಲ್ಲಿಸಲು ಅವಕಾಶ ಸಿಗಬೇಕು ಅಂತ ಪಟ್ಟು ಹಿಡಿದು ಅಭಿಮಾನಿ ಸಂಘಗಳು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ನಡೆಸಿವೆ. ಪ್ರತಿ ಸರ್ಕಾರವು ಒಂದಷ್ಟು ಸಿದ್ಧಾಂತಗಳು, ಐಡಿಯಾಲಜಿ, ವೋಟ್ ಬ್ಯಾಂಕು ಇದರ ಅಡಿಯಲ್ಲೇ ಕೆಲಸ ಮಾಡ್ತಿದ್ದೇವೆ ಹೊರತು ನೈಜ ಕಲಾವಿದರ ರಕ್ಷಣೆ ಅನ್ನುವಂತಹದ್ದು, ನೈಜ ಸಾಧಕರಿಗೆ ಸಲ್ಲಬೇಕಾದ ಗೌರವಗಳನ್ನು ಸಂದಾಯ ಮಾಡುವ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು 6 ಮುಖ್ಯಮಂತ್ರಿಗಳು 2009ರಿಂದ ಇದುವರೆಗೂ ಬಂದಿದ್ದಾರೆ. ಎಲ್ಲರೂ ಸೋತಿದ್ದಾರೆ ಅನ್ನುವಂತಹದ್ದು ನನ್ನ ಅಭಿಪ್ರಾಯ ಸರ್. ಬಾಲಕೃಷ್ಣ ಸ್ಟುಡಿಯೋ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನವಾಗಿ ಪಡೆದಿದ್ದ ಜಾಗ ಮಕ್ಕಳಿಂದಲೇ ದುರುಪಯೋಗವಾಯಿತು. ಮೈಸೂರಿನಲ್ಲಿ ಸರ್ಕಾರವೇ ಸ್ಮಾರಕ ನಿರ್ಮಾಣ ಮಾಡಿದ್ರು ಅಭಿಮಾನಿಗಳ ಮನಸ್ಸು ಅಭಿಮಾನ್ ಸ್ಟುಡಿಯೋದ ಕಡೆ ತುಡಿಯುತ್ತಿದೆ. ಸರ್ಕಾರಗಳು ಬದಲಾದ್ರೂ ವಿಷ್ಣು ಸಮಾಧಿಗೆ ನಿಗದಿಯಾದ 10 ಗುಂಟೆ ವಿವಾದದ ಸುಳಿಯಲ್ಲಿದೆ. ಅಲ್ಲಿ ಪೂಜೆ ಸಲ್ಲಿಸಲು ವಿರೋಧಗಳಿವೆ. ಎಲ್ಲ ಸಂದರ್ಭದಲ್ಲೂ ನನ್ನ ಕಡೆಯಿಂದ ಏನಿದೆಯೋ ಅದೆಲ್ಲ ಕೂಡ ನಾನು ಮಾಡಿದ್ದೀನಿ. ನಮ್ದೇನು ಸೇವೆ ಅಂತಲ್ಲ, ಕರ್ತವ್ಯ ಅಂತ ನಾವೆಲ್ಲ ಮಾಡಿದ್ದೀವಿ. ಈಗೂ ಕೂಡ ಈ ಒಂದು ಹೋರಾಟಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಸದ್ಯ ಕಿಚ್ಚ ಸುದೀಪ್ ನಾನು ನಿಮ್ಮೊಟ್ಟಿಗಿದ್ದೇನೆ, ಹೋರಾಟ ಮುಂದುವರಿಸಿ ಎಂಬ ಅಭಯ ನೀಡಿದ್ದಾರೆ. ಹೋರಾಟದಲ್ಲಿ ಭಾಗವಹಿಸಿದ ನಾರಾಯಣಗೌಡ ಕೂಡ ಡಿಕೆಶಿ ಜೊತೆ ಮಾತನಾಡಿರುವುದಾಗಿ ಹೇಳಿದ್ದಾರೆ. ಡಿಕೆಶಿ ಕೂಡ ವಿವಾದ ಬಗೆಹರಿಸೋ ಮಾತನಾಡಿದ್ದಾರಂತೆ. ಎಂದಿನಂತೆ ವಿಷ್ಣು ಸ್ಮಾರಕ ತಾರ್ಕಿಕ ಅಂತ್ಯ ಕಂಡ್ರೆ ದಿಲ್ಲಿವರೆಗೂ ಹೋರಾಟ ತಪ್ಪಿದಂತಾಗುತ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡುವ ಮೂಲಕ ಈ ಪ್ರತಿಭಟನಾಕಾರರಿಗೆ, ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಬೆಂಬಲವನ್ನ ಕೂಡ ಸೂಚಿಸಿದ್ರು. ಇಷ್ಟಕ್ಕೆ ನಿಲ್ಲಿಲ್ಲ ಸುದೀಪ್ ಅವರ ಪ್ರಯತ್ನ. ಹಾಗಾಗಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಕಿಚ್ಚ ಸುದೀಪ್. ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದೆ. ಇನ್ನು ಕೆಸಿಸಿ ಕ್ರಿಕೆಟ್ ಮ್ಯಾಚ್ ಜೊತೆಗೆ ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ಇಬ್ಬರು ಅನ್ನೋ ಮಾಹಿತಿ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಅಧಿಕೃತವಾದ ಪ್ರತಿಕ್ರಿಯೆಯನ್ನ ನೀಡದೆ ತೆರಳಿದ್ದಾರೆ ಸುದೀಪ್ ಅವರು. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿಯಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೇನೆ ತೆರಳಿ ಕಿಚ್ಚ ಸುದೀಪ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಕೆಸಿಸಿ ಕ್ರಿಕೆಟ್ ಕಪ್ ಜೊತೆಗೆ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರ ಎರಡನ್ನ ಕೂಡ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಸುದೀಪ್ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಂದು ಕಡೆ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೋಸ್ಕರ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಫ್ರೀಡಂ ಪಾರ್ಕ್ನಲ್ಲಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳಿಗೆ ಬೆಂಬಲವನ್ನು ಸೂಚಿಸಿದ ಕಿಚ್ಚ ಸುದೀಪ್ ಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಇದೇ ವಿಚಾರವನ್ನ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಅಭಿಮಾನಿಗಳ ಕೂಗಿನಂತೆ ಹಾಗೆ ವಿಷ್ಣುವರ್ಧನ್ ಅವರ ಕುಟುಂಬಸ್ಥರ ಆಗ್ರಹದಂತೆ ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನ ಉಪಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಸುದೀಪ್ ಅನ್ನೋ ಮಾಹಿತಿ ಇದೆ. ಇದರ ಜೊತೆಗೆ ಕೆಸಿಸಿ ಕ್ರಿಕೆಟ್ ಕಪ್ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ. ಇಬ್ಬರ ನಡುವೆ ಮಾತುಕತೆಯಾಗಿದೆ. ಸದಾಶಿವನಗರದ ನಿವಾಸದಲ್ಲಿ ಈ ಭೇಟಿ ಹಾಗೆ ಮಾತುಕತೆಯಾಗಿದೆ. ಆದರೆ ಯಾವುದೇ ವಿಚಾರವನ್ನ ಅಧಿಕೃತವಾಗಿ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಕಿಚ್ಚ ಸುದೀಪ್ ಅವರು.